ಪಂಪಾ ಸರೋವರ ಇವತ್ತು 13ನೇ ತಾರೀಕು ಜನವರಿ 2024. ನಾವು ಹನುಮ ಜನ್ಮಭೂಮಿ ಕಿಷ್ಕಿಂಧ ರಥಯಾತ್ರದ ಕಾರ್ಯಕ್ರಮದ ಸಲುವಾಗಿ ಉತ್ತರ ಭಾರತ ದೇಶ ಅಯೋಧ್ಯ ಎಲ್ಲ ಸಂಚಾರ ಮಾಡಿ, ನೇಪಾಲ್, ಕಾಶ್ಮೀರ್ ಎಲ್ಲವೂ ಸಂಚಾರ ಮಾಡಿ ಅಯೋಧ್ಯೆ ಶ್ರೀರಾಮಚಂದ್ರ ದೇವರ ಪ್ರಾಣ ಪ್ರತಿಷ್ಠಾ ಪ್ರಸಾದವನ್ನು ಸಮರ್ಪಣೆ ಮಾಡುವುದಕ್ಕೆ ಪಂಪಾ ಕ್ಷೇತ್ರ ಕಿಷ್ಕಿಂಧಕ್ಕೆ ಬಂದಿದ್ದೀವಿ. ನಿನ್ನೆ ಬಂದಿದ್ದೀವಿ. ಪಂಪಾ ಸರೋವರ ಭಾಳಷ್ಟು ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಇಲ್ಲಿ ಸಂಪನ್ನಗೊಂಡಿದ್ದಾವೆ. ಆದರೆ ಮೂಲಭೂತವಾದಂಥ ಸ್ವರೂಪ ಏನಿತ್ತು ಪಂಪಾ ಕ್ಷೇತ್ರದಲ್ಲಿರುವಂಥ ಈ ಪಂಪಾಂಬಿಕಾ ಅಮ್ಮನವರು ತಪಸ್ಸು ಮಾಡಿದ್ದಂತಹ ಈ ಜಾಗ ಇನ್ನೂ 70% ಕೆಲಸಗಳು ಹಂಗೆ ನಿಂತು ಹೋಗಿಬಿಟ್ಟಿದ್ದಾವೆ. ಗಮನಿಸಬೇಕಾದಂಥ ವಿಷಯ ಏನಂತಂದರೆ, ಇಲ್ಲಿ ಜೀರ್ಣೋದ್ಧಾರ ಕೆಲಸಗಳು ನಡೆಯುತ್ತಿದ್ದಾವೆ. ಹಳೇ ಪಂಪಾಂಬಿಕಾ ಅಮ್ಮನವರ ದೇವಸ್ಥಾನ ಜೀರ್ಣೋದ್ಧಾರಗೊಂಡಿದೆ. ಪಂಪಾ ಪುರಾಣದ ಪ್ರಕಾರವಾಗಿ ಉಲ್ಲೇಖಗಳು ಎಲ್ಲವೂ ಇದ್ದಾವೆ. ಇದು ಮುಖ್ಯ ದ್ವಾರ. ಹಳೇ ಕಟ್ಟಡಗಳನ್ನು ತೆರವುಗೊಳಿಸಿ ನೂತನವಾಗಿ ಮಾಡಿದ್ದಂಥದ್ದು. ಇಷ್ಟು ದಿವಸಗಳು ಇಲ್ಲಿ ಅಮ್ಮನವರ ಪ್ರತಿಷ್ಠೆ ಆದರೂ ಸಹ ಮುಖ್ಯ ಬಾಗಿಲುಗಳಿಗೆ ಒಂದು ದ್ವಾರಕ್ಕೆ ಇಲ್ಲ. ಬರೀ ಅದರ ಒಳಗಡೆ ಗರ್ಭಗೃಹಕ್ಕೆ ಒಂದೇ ಒಂದು ಬಾಗಿಲಿತ್ತು. ಎಲ್ಲ ತೆಗೆದಿದ್ದಾರೆ. ಒಂದೇ ಒಂದು ಬ್ರಹ್ಮಚಾರಿಗಳು ಇಲ್ಲಿದ್ದರು. ಒಬ್ಬರೇ ನೋಡ್ಕೊಳ್ತಾ ಇದ್ದರು. ರಾತ್ರಿ 6 ಗಂಟೆ ಆದರೆ ಸಾಯಂಕಾಲ 6 ಗಂಟೆ ಆಗಿದ ಮೇಲೆ ಪ್ರಾಣಿ ಸಂಚಾರ ಇಲ್ಲಿ ಬಹಳ ವಿರಳ. ಅವರೊಬ್ಬರೇ ಇಲ್ಲಿರ್ತಾರೆ. ಅಲ್ಲೊಂದು ವಾಟರ್ ಕಂತ ಮಾಡಿದರು, ಅಲ್ಲೇ ಇರುತ್ತಾರೆ. ಇದಕ್ಕೆ ಮುಂಚೆ ಒಬ್ಬ ಬ್ರಹ್ಮಚಾರಿಗಳಿದ್ದರು, ಅವರು ತೀರಿಕೊಂಡಿದ್ದರು. ವಿಷಯ ಏನಂತಂದರೆ, ಹಳೇ ಪುರಾತನವಾದಂಥ ಪಾರಂಪರಿಕವಾಗಿರುವಂಥ ಕಟ್ಟಡಗಳನ್ನು ತೆರವುಗೊಳಿಸಿದರು ಜೀರ್ಣೋದ್ಧಾರ ಮಾಡುವ ಸಲುವಾಗಿ. ಭಾಳ ಚೆನ್ನಾಗಿದೆ. ಇದೆಲ್ಲ ತೆಗೆದುಬಿಟ್ರು. ಆದರೆ ಜೀರ್ಣೋದ್ಧಾರ ಕೆಲಸಗಳೆಲ್ಲವೂ 30% ಆಗಿ ನಿಂತು ಬಿಟ್ಟಿದ್ದಾವೆ. ನೋಡಿ, ಕಲ್ಲುಗಳೆಲ್ಲವೂ ಹಾಗೆ ಅರ್ಧಪರ್ಧ. ಇಲ್ಲಿ ಬಾಗಿಲುಗಳು ಬರಬೇಕು, ಇನ್ನೂ ಬಂದಿಲ್ಲ. ಈ ಬಾಗಿಲು ಓಪನ್ ಆಗಿದೆ. ಬ್ರಹ್ಮಚಾರಿಗಳು ಎಲ್ಲರೂ ಹೇಳ್ತಾಯಿದ್ರು, ಯಾರಾದರೂ ಬಂದು ಒಳಗಡೆ ಹೋಗೋದಕ್ಕೆ ಸಂಪೂರ್ಣ ಅವಕಾಶ ಇದೆ. ಪ್ರಾಣಿಗಳು ಬಂದರೂ ಸಹ ಇಲ್ಲಿ ಒಳಗಡೆ ಹೋಗೋದಕ್ಕೆ ಸಂಪೂರ್ಣ ಅವಕಾಶ ಇದೆ. ಒಂದು ರಕ್ಷಣೆ ಎಂಬುದು ಇಲ್ಲಿ ಈಗ ಸ್ವಲ್ಪ ವಿಚಾರ ಮಾಡಬೇಕಾದಂತಹ ವಿಷಯ. ಇದು ಹಿಂದುಗಡೆ ಭಾಗ. ಪ್ರಾಣಿಗಳು ಬರುತ್ತವೆ, ಚಿರತೆ, ಕರಡಿಗಳು ಎಲ್ಲವೂ ಬರುತ್ತವೆ. ಈ ವಿಡಿಯೋ ರಾತ್ರಿ ತೆಗಿತಾ ಇದ್ವಿ. ಯಾಕೆ ಅಂತಂದರೆ ವಾಸ್ತವಿಕವಾದಂಥ ಪರಿಸ್ಥಿತಿ ಜನಗಳಿಗೆ ಗೊತ್ತಾಗಬೇಕು ಅಂತ. ಇಲ್ಲಿರುವಂತಹ ಜನ ಭಾಳಷ್ಟು ಕಷ್ಟಪಟ್ಟು, ಪ್ರಜಾಪ್ರತಿನಿಧಿಗಳು ಭಾಳ ಕಷ್ಟಪಟ್ಟು ಜೀರ್ಣೋದ್ಧಾರ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದರು. ಕೆಲವು ಡಿಪಾರ್ಟ್ಮೆಂಟ್ಗಳು ಇದಕ್ಕೆ ಕೈ ಜೋಡಿಸಿದವು. ಆದರೂ ಸಹ ಇನ್ನೂ ಭಾಳಷ್ಟು ಕಾರ್ಯಕ್ರಮ, ಭಾಳಷ್ಟು ಜೀರ್ಣೋದ್ಧಾರ ಕಾರ್ಯಗಳು ನಡೆಯಬೇಕಾಗಿದೆ. ನೋಡಿ, ಎಲ್ಲವೂ ಓಪನ್ವಾಗಿದ್ದಾವೆ. ಅಮ್ಮನವರ ಸಾನ್ನಿಧ್ಯ ಇದೆ, ಶಂಕರ ದೇವರ ಸಾನ್ನಿಧ್ಯ ಇದೆ. ಎಲ್ಲವೂ ಓಪನ್ವಾಗಿದ್ದಾವೆ. ಒಂದು ಬಾಗಿಲುಗಳಿಲ್ಲ. ಟೆಂಪ್ರರಿಯಾಗಿ ಅಲ್ಲಿ ಎಂಡೋಮೆಂಟ್ ಅವರು ಇಲ್ಲಿಗೆ ಬಂದು ಇದೆಲ್ಲವನ್ನು ಅವರ ಅಧೀನಕ್ಕೆ ತಗೊಂಡು ಒಂದು ಚಿಕ್ಕ ಆಫೀಸ್ ಮಾಡಿಕೊಂಡಿದ್ರು. ಅಲ್ಲಿ ನಿನ್ನೆನೇ 2-3-4 CC ಕ್ಯಾಮರಾಗಳು ಸಹ ಫಿಕ್ಸ್ ಮಾಡಿದರು. ಒಬ್ಬ ಬ್ರಹ್ಮಚಾರಿಗಳಿರುವಂತಹ ಕುಟೀರ ಆಗಿದೆ ಇದು. ಆದರೆ ಇಷ್ಟು ವರ್ಷಗಳಿಂದ ಬಹಳಷ್ಟು ಸೇವೆ ಮಾಡ್ತಾಯಿದ್ರು. ಅವ್ರಿಗೂ ಒಂದು ಸೂಕ್ತವಾದಂತಹ ಆಶ್ರಯ ಇಲ್ಲ. ಜನಗಳು ಬರ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಬಿಸ್ನೆಸ್ ಮಾಡ್ಕೊಳ್ಳೋಂಥವ್ರು ಬರ್ತಾರೆ,
ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ಬಿಡ್ತಾರೆ. ಆದರೆ ಡೆಡಿಕೇಟೆಡ್ವಾಗಿ ಕೆಲಸ ಮಾಡುವಂಥವರು, ಸೇವಾ ಮಾಡುವಂಥವರು ಸ್ವಲ್ಪ ಯೋಚಿಸಬೇಕಾದಂತಹದ್ದು. ಹತ್ರನೇ ಆನೆಗೊಂದಿ ಗ್ರಾಮ ಇದೆ. ಅಲ್ಲಿರುವಂಥ ಭಕ್ತಾದಿಗಳು ಭಾಳಷ್ಟು ಸೇವೆ ಮಾಡ್ತಾಯಿದ್ರು. ಯಾರಾದರೂ ಒಬ್ಬರು ಬರ್ತಾಯಿದ್ರು, ಒಬ್ಬರಿಲ್ಲ ಅಂತಂದರೆ ಇನ್ನೊಬ್ಬರು ಬರ್ತಾಯಿದ್ರು. ಅಮ್ಮನವ್ರಿಗೆ ಹೂವು ಅಥವಾ ಹಣ್ಣು ಅಥವಾ ಇತ್ಯಾದಿ ಫಲಗಳು ವ್ಯವಸ್ಥೆ ಮಾಡ್ತಾಯಿದ್ರು. ದೈವ ಕಾರ್ಯ ಅಂತೂ ನಿಲ್ಲುವುದಿಲ್ಲ. ಆದರೆ ಇಂತಹ ಪಂಪಾಕ್ಷೇತ್ರ, ಅತ್ಯದ್ಭುತವಾದಂಥ ವೈಭವವಾದಂಥ ಪಂಪಾಕ್ಷೇತ್ರ ಈ ರೀತಿಯಾಗಿ ಜೀರ್ಣೋದ್ಧಾರ ಸಂಪೂರ್ಣವಾಗಿ ಪುನರ್ವೈಭವವನ್ನು ಪಡೆದುಕೊಳ್ಳುವುದಕ್ಕೆ ನಾವೆಲ್ಲರೂ ಶ್ರಮಿಸಬೇಕು, ನಾವೆಲ್ಲರೂ ಕಟಿಬದ್ಧರಾಗಿರಬೇಕು. ಈ ಸ್ಥಿತಿಯಾಗಿ ಆಗಬಾರದು. ಜನಗಳೆಲ್ಲರೂ ಪರಮಾತ್ಮನ ಸೇವೆಯಲ್ಲಿ ಕೃತಾರ್ಥರಾಗಬೇಕು ಅಂತಂದರೆ ಇಂತಹ ಕ್ಷೇತ್ರ ಸಂಪೂರ್ಣ ಜವಾಬ್ದಾರಿಯನ್ನು ಎಲ್ಲರೂ ಕೈದಲ್ಲಿ ತಗೊಂಡು, ಡಿಪಾರ್ಟ್ಮೆಂಟು, ಗವರ್ನ್ಮೆಂಟು, ಪ್ರೈವೇಟ್ ಆರ್ಗನೈಜೇಷನ್ಸು, ಇಲ್ಲಿರುವಂತಹ ಜನ ಎಲ್ಲರೂ ಭಕ್ತಿ ಭಾವನೆಯಿಂದ ಬಂದು ಮಾಡಬೇಕಾದಂತಹ ಕೆಲಸ ಇದು. ಬರೀ ಗೌರ್ಮೆಂಟೇ ಮಾಡುತ್ತದೆ ಅಂತಂದರೆ ಅದು ಆಗುವುದಿಲ್ಲ, ಸಾಧ್ಯ ಇಲ್ಲ. ಕೇವಲ ಭಕ್ತಾದಿಗಳೇ ಮೇಲಿಂದಲೇ ಎಲ್ಲವೂ ನಡೆಯಬೇಕು ಅಂತಂದರೆ ಅದು ಸಾಧ್ಯ ಇಲ್ಲ. ಅದಕ್ಕಾಗಿ ನಿಜವಾಗಲೂ ನಮಗೆ ಇದೊಂದು ಸೌಭಾಗ್ಯವಾಗಿ ಇದೊಂದು ಭಗವಂತ ನಮಗೆ ಕೊಟ್ಟಿರುವಂತಹ ಸದಾವಕಾಶ ಅಂತ ನಾವು ತಿಳ್ಕೊಂಡು, ಸಾಕ್ಷಾತ್ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಬಂದು ಈ ಪಂಪಾ ಸರೋವರದಲ್ಲಿ ಸ್ನಾನವನ್ನು ಮಾಡುತ್ತಾನೆ. ಈ ಪಂಪಾ ಕ್ಷೇತ್ರಕ್ಕೆ ಬಂದ ಮೇಲೆ ವಾನರ ಸಾಮ್ರಾಜ್ಯದಲ್ಲಿರುವಂತಹ ಸುಗ್ರೀವ ಹನುಮಂತರ ಜೊತೆ ಮೈತ್ರಿಯಾಗಿ ಹನುಮಂತರನ್ನು ಆಶೀರ್ವದಿಸಿ ಸೀತಾಮ್ಮನವರನ್ನು ಪುನಃ ಪಡೆಯುವುದಕ್ಕೆ ಈ ಪಂಪಾ ಕ್ಷೇತ್ರ ಕಿಷ್ಕಿಂಧ ನಗರದಲ್ಲಿರುವಂತಹ ಪಂಪಾ ವಿರೂಪಾಕ್ಷೇಶ್ವರ ಮತ್ತು ವಾನರ ಸೈನ್ಯರ ಆ ಒಂದು ಸಹಾಯ ಕೂಡಿಗೆ ಅಪಾರವಾದಂತಹ ಶ್ರೀರಾಮಚಂದ್ರನಿಗೆ ಸೇವೆ ಮಾಡುವಂಥ ವಿಷಯದಲ್ಲಿ ಅಂತಹ ಶ್ರೀರಾಮಚಂದ್ರ ಇಲ್ಲಿಗೆ ಬಂದ ಮೇಲೆ ವಾನರ ಸಾಮ್ರಾಜ್ಯದಲ್ಲಿ 4 ತಿಂಗಳು ಇದ್ದು ಇಲ್ಲಿ ಶಬರಿ ಇತ್ಯಾದಿ ಮಹಾಭಾಗವತರನ್ನು ಅನುಗ್ರಹ ಮಾಡುತ್ತಾನೆ. ಅಂತಹ ಈ ಕ್ಷೇತ್ರದಲ್ಲಿ ವೈಭವೋಪೇತವಾದಂತಹ ಐತಿಹಾಸಿಕ ನಾಗರಿಕತೆ, ಪರಂಪರೆ, ಪುರಾಣ ಇತಿಹಾಸದ ಪರಂಪರೆ, ಇಂತಹ ವೈಭವ ಇರುವ ಈ ಪಂಪಾ ಕ್ಷೇತ್ರ ನಮ್ಮ ದೇಶದಲ್ಲಿ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರವಾಗಿದೆ. ಭಗವಂತ ವಿರೂಪಾಕ್ಷೇಶ್ವರ ಸಾನ್ನಿಧ್ಯ, ಗುರು ವಿದ್ಯಾರಣ್ಯರ ಸಾನ್ನಿಧ್ಯ, ಪಂಪಾಂಬಿಕೆ ಅಮ್ಮನವರ ಸಾನ್ನಿಧ್ಯ, ಪದ್ಮಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ ಪಂಪಾ ಕ್ಷೇತ್ರದ ಮಹಾತ್ಮ್ಯದ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಹೇಳಿದ್ದಾವೆ. ಪಂಪಾಂಬಿಕಾಮ್ಮನವರು ಇಲ್ಲಿ ತಪಸ್ಸು ಮಾಡಿದ್ದಾಳೆ. ಅದಕ್ಕೆ ಕಾರಣವಾಗಿ ಯಾವ ಸರೋವರದಲ್ಲಿ ತಪಸ್ಸು ಮಾಡಿದ್ದಾಳೋ ಅದಕ್ಕೆ ಪಂಪಾ ಸರೋವರ ಅಂತ ಹೆಸರು ಬಂದಿದೆ. ಬ್ರಹ್ಮ ಈ ಸರೋವರವನ್ನು ನಿರ್ಮಾಣ ಮಾಡುತ್ತಾನೆ. ಪಂಪಾಂಬಿಕಾಮ್ಮನವರು ಇಲ್ಲಿ ತಪಸ್ಸು ಮಾಡಿರುವ ಕಾರಣದಿಂದ ಪಂಪಾ ವಿರೂಪಾಕ್ಷೇಶ್ವರ ಈಶ್ವರ ಇಲ್ಲಿಗೆ ಬಂದು ಅಮ್ಮನವ್ರನ್ನು ಅನುಗ್ರಹಿಸಿ ಪರಿಣಯ ವಿವಾಹ ಮಾಡಿಕೊಳ್ಳುವ ನಂತರ ಪಂಪಾ ಪತಿಯಾಗಿ ಪರಮೇಶ್ವರನಿಗೆ ಹೆಸರು ಬರುತ್ತದೆ. ಇದು ಹಳೆ ಹನುಮಂತರ ವಿಗ್ರಹ. ಇದು ಜೀರ್ಣೋದ್ಧಾರ ಆಗಿದ ಮೇಲೆ ಇಲ್ಲಿರುವಂಥ ಭಾಳಷ್ಟು ವಿಗ್ರಹಗಳು ಇನ್ನೂ ಪೂಜೆ ಇಲ್ಲದೆ ಅಲ್ಲಿ ಒಂದು ಶೆಡ್ ಇದೆ, ಆ ಶೆಡ್ಡಲ್ಲಿದ್ದಾವೆ. ಇನ್ನೂ ಆ ಪುರಾತನವಾದಂಥ ವಿಗ್ರಹಗಳೆಲ್ಲವೂ ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕಾಗಿದೆ. ಅಮ್ಮನವರು ಲಕ್ಷ್ಮೀ ಅಮ್ಮನವರ ರೂಪದಲ್ಲಿ ಹಳೆಯ ವಿಗ್ರಹ ಒಂದು ಇಲ್ಲಿ ಸ್ಥಾಪನೆ ಆಗಿತ್ತು, ಜಯಲಕ್ಷ್ಮಿ ಅಂತ ಹೇಳ್ತಾರೆ. ಆದರೆ ಪಂಪಾ ಪುರಾಣದ ಪ್ರಕಾರವಾಗಿ ಇಲ್ಲಿರುವಂತಹ ಅಮ್ಮನವರು ಪಂಪಾಂಬಿಕೆ ಸಪ್ರಮಾಣವಾಗಿದೆ. ಈ ರೀತಿಯಾಗಿ ಈ
ಪಂಪಾ ಅಂಬಿಕಾಮ್ಮನವರ ತಪಸ್ಥಳವಾದಂತಹ ಈ ಪಂಪಾ ಸರೋವರ ಜೀರ್ಣೋದ್ಧಾರ ಆಗಿ ಭಕ್ತಾದಿಗಳಿಗೆ ಒಂದು ಕಲ್ಪತರುವಾಗಿ ನಾವೆಲ್ಲರೂ ಸೇರಿ ಈ ಕ್ಷೇತ್ರವನ್ನು, ಈ ಮಹಿಮಾನ್ವಿತವಾದಂತಹ ಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿ ನಮ್ಮ ಜೀವನವನ್ನು ನಾವು ಕೃತಾರ್ಥಪಡಿಸಿಕೊಳ್ಳೋಣ. ನೋಡಿ, ಇದಕ್ಕೆ ಮುಂಚೆ ಹಳೆಯ ಕಟ್ಟಡ ಇತ್ತು, ಅದೆಲ್ಲ ತೆರವುಗೊಳಿಸಿದ್ದಾರೆ. ಬಹಳಷ್ಟು ಜನ ಅವರವರ ಒಂದು ಸ್ಥಾಯಿ, ಅವರವರ ಒಂದು ಶಕ್ತಿಯ ಅನುಸಾರವಾಗಿ ಬಹಳಷ್ಟು ಶ್ರಮಪಟ್ಟಿದ್ದಾರೆ. ಅವರ ಶ್ರಮವನ್ನು ಶ್ಲಾಘಿಸಬೇಕು. ಇದೊಂದು ದೇವಸ್ಥಾನ, ಅದರ ಒಳಗಡೆನೂ ಭಗವಂತನ ಪ್ರತಿಷ್ಠಾ ಆಗಬೇಕಾಗಿದೆ. ಅಲ್ಲೊಂದು ಮಂಟಪ ಇತ್ತು. ಯಾರಾದರೂ ಭಕ್ತಾದಿಗಳು ಬಂದರೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಸ್ವಲ್ಪ ಯಾತ್ರಿ ನಿವಾಸ ಅಂತ ಹಳೆಯ ಕಟ್ಟಡಗಳು ಇದಾವೆ. ಇಲ್ಲಿ ಭಗವಂತನ ಕೃಪೆಯಿಂದ ಪಂಪಾ ಸರೋವರ ಜೀರ್ಣೋದ್ಧಾರ ಆಗಿ ಭಾಳಷ್ಟು ಒಳ್ಳೆಯ ಕೆಲಸ ಮಾಡಿದರು. ಒಬ್ಬರ ಹೆಸರು ಹೇಳಬಾರದು ನಾವು. ಬಹಳಷ್ಟು ಜನ, ಊರು ಜನ, ಅಧಿಕಾರಿಗಳು, ರಾಜಕೀಯ ನಾಯಕರು, ರಾಜರು ಇತ್ಯಾದಿ ಅನೇಕವಾದಂತಹ ಭಕ್ತಾದಿಗಳೆಲ್ಲರೂ ಸೇರಿಕೊಂಡು ಭಾಳಷ್ಟು ಶ್ರಮಪಟ್ಟಿದ್ದಾರೆ. ಆದರೆ ಇನ್ನೂ ನಾವೆಲ್ಲರೂ ಸೇರಿಕೊಂಡು ಈ ಪವಿತ್ರವಾದಂತಹ ಈ ಸನಾತನ ಪಂಪಾ ಕ್ಷೇತ್ರಕ್ಕೆ ಅನಾದಿ ಕಾಲದಲ್ಲಿ ಸಾಕ್ಷಾತ್ ಬ್ರಹ್ಮ ಸೃಷ್ಟಿಯ ಆರಂಭ ಸಮಯದಲ್ಲಿ ನಿರ್ಮಾಣ ಮಾಡಿದಂತಹ ಈ ಪಂಪಾ ಸರೋವರ, ಪಂಪಾಂಬಿಕೆ ಅಮ್ಮನವರ ತಪಸ್ಥಳವಾದಂಥ ಈ ಪಂಪಾ ಸರೋವರ ಸುತ್ತಮುತ್ತಲಿರುವಂತಹ ಅನೇಕ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಬೇಕಾಗಿದೆ. ಭಕ್ತಾದಿರಲ್ಲಿ ಗೌರ್ಮೆಂಟ್ ಅವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ, ಊರದಲ್ಲಿರುವಂಥ ಎಲ್ಲ ಭಕ್ತರಿಗೆ, ನಾಗರಿಕರಿಗೆ ಎಲ್ಲರಿಗೂ ನಮ್ಮ ಸಾದರವಾದಂತಹ ಒಂದು ಸೂಚನೆ ಏನು ಅಂತಂದರೆ, ಎಲ್ಲರೂ ಸೇರಿಕೊಂಡು ಒಂದು ಭಗವಂತನ ಸೇವಕ್ಕಾಗಿ ನಾಳಿದ್ದು ವಸಂತ ಪಂಚಮಿ, ಆ ವಸಂತ ಪಂಚಮಿ ದಿವಸದ ಅಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದು ಸಂಕಲ್ಪ ಮಾಡೋಣ. ಈ ಪಂಪಾ ಕ್ಷೇತ್ರ ವೈಭವವನ್ನು ಮತ್ತೆ ನಾವು ತಿರುಗಿ ಒಂದು ಪುನಃಸ್ಥಾಪಿಸುವುದಕ್ಕಾಗಿ ಒಂದು ಸಂಕಲ್ಪ. ಪಂಪಾ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದಂತಹ ಒಂದು ಪಂಪಾ ಕ್ಷೇತ್ರದ ವೈಭವದ ಬಗ್ಗೆ ಹೇಳುವಂಥ ಒಂದು ಶ್ಲೋಕ ಇದೆ. ಸ್ಕಾಂದ ಪುರಾಣ ಅಂತರ್ಗತ ಪಂಪಾ ಮಹಾತ್ಮ್ಯದಲ್ಲಿ ಸಪ್ತರ್ಷಿ ಪ್ರಕಾಶ ಯಾತ್ರಾ ಅಂತ ಒಂದು ಅಧ್ಯಾಯ. ಅದರಲ್ಲಿ ಅಹೋಭಾಗ್ಯಂ ಪಂಪಾ ಕ್ಷೇತ್ರಸ್ಯ ವೈಭವಂ ಅಂತ ಇನ್ನೊಂದು ಅದ್ಭುತವಾದಂತಹ ಶ್ಲೋಕ. ಶ್ರೀಹೇಮಕೋಟನಿಲಯ ಪಂಪಾಲಿಂಗನ ಕಾಮುಕ ಗಂಗಾಧರೋ ವಿರೂಪಾಕ್ಷೋ ಮಂಗಳಂ ಜಿಷಾತ್ ಸದಾ ಅಂತ. ಈ ಪಂಪಾ ಕ್ಷೇತ್ರ ಸಾಕ್ಷಾತ್ ಕಾಶಿ. ಈ ಪಂಪಾ ಕ್ಷೇತ್ರವನ್ನು ಸಪ್ತರ್ಷಿಗಳು ಇಲ್ಲಿ ಬಂದು ನೋಡ್ತಾ ಇರುವಾಗ ಆಶ್ಚರ್ಯಚಕಿತರಾಗಿ ಪಂಪಾ ಕ್ಷೇತ್ರಸ್ಯ ವೈಭವಂ ಅಹೋಭಾಗ್ಯಂ ಅಂತ ಶ್ಲಾಘಿಸಿದರು, ವರ್ಣಿಸಿದರು. ಇದೆಲ್ಲವೂ ನಮ್ಮ ಪಂಪಾ ಪುರಾಣದಲ್ಲಿದೆ. ಭಕ್ತಾದಿಗಳೆಲ್ಲರೂ ಈ ಪಂಪಾ ಕ್ಷೇತ್ರದ ಮಹಾತ್ಮ್ಯ ವೈಭವವನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ, ಭಗವಾನ್ ವೇದವ್ಯಾಸ ಮಹರ್ಷಿಗಳು ನಮ್ಮ ಪಂಪಾ ಕ್ಷೇತ್ರದಲ್ಲೇ ಋಷಿಮುಖ ಪರ್ವತದ ಮಾತಂಗ ಪರ್ವತದ ಮಧ್ಯದಲ್ಲಿ ತುಂಗಭದ್ರಾ ನದಿ ತಟದಲ್ಲಿ ಭಗವಾನ್ ವೇದವ್ಯಾಸ ಆಶ್ರಮವನ್ನು ಸ್ಥಾಪನವನ್ನು ಮಾಡಿ ಅಲ್ಲಿ ಸ್ಕಾಂದ ಪುರಾಣಾಂತರ್ಗತವಾಗಿ ಸಪ್ತರ್ಷಿ ಪ್ರಕಾಶಿಕಾ ಯಾತ್ರಾ ಅಂತ, ಹೇಮಕೋಟ ಖಂಡಾತ್ಮಕ ಸಪ್ತರ್ಷಿ ಪ್ರಕಾಶಿಕಾ ಯಾತ್ರಾ ಅಂತ ಒಂದು ದೊಡ್ಡ ಬೃಹತ್ ಪುರಾಣವನ್ನು ಬರೆದಿದ್ದು. ಆ ಪುರಾಣವನ್ನು ಓದಿದರೆ ನಮ್ಮ ಕ್ಷೇತ್ರದ ಮಹಾತ್ಮ್ಯ ನಾವೆಲ್ಲರೂ ಚೆನ್ನಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೋದು. ಅದಕ್ಕಾಗಿ ಈ ಪಂಪಾ ಕ್ಷೇತ್ರ ಜೀರ್ಣೋದ್ಧಾರ ಕಾರ್ಯ ಎಂಬುದು ಅತ್ಯಂತ ಪವಿತ್ರವಾದಂತಹ ಕಾರ್ಯ. ಅದಕ್ಕಾಗಿ ನಾವು ಸದ್ಯಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಜನ್ಮ ಸ್ಥಳದಲ್ಲಿ ಅತ್ಯದ್ಭುತವಾದಂಥ ಮಂದಿರ ನಿರ್ಮಾಣ ಆಗಿದೆ. ಅದೇ ರೀತಿಯಾಗಿ ಈ ಪಂಪಾ ಸರೋವರಕ್ಕೆ ಆ ಕಡೆ ಹನುಮಂತ ದೇವರ ಬೆಟ್ಟ ಇದೆ, ಅಂಜನಾದ್ರಿ ಕಿಷ್ಕಿಂಧ ಬೆಟ್ಟ ಅಂತ, ಹನುಮಂತ ದೇವರ ಜನ್ಮಸ್ಥಳ. ಇಲ್ಲಿಯೂ ಸಹ ಆ ಬೆಟ್ಟ ಮೇಲೆ ಚಿಕ್ಕ
ಪ್ರಮುಖವಾದಂಥ ಒಂದು ಮೂಲ ಜನ್ಮಸ್ಥಳ ಇದೆ. ಜನ್ಮಸ್ಥಳ ಆ ಬೆಟ್ಟದ ಕೆಳಗಡೆ ಹನುಮಂತ ದೇವರಿಗೆ ಅತ್ಯದ್ಭುತವಾದಂಥ ಒಂದು ಬೃಹತ್ ಮಂದಿರ ಯಾಕೆ ನಿರ್ಮಾಣ ಮಾಡಬಾರದು, ಯಾಕೆ ನಿರ್ಮಾಣ ಮಾಡಿಕೊಳ್ಬಾರದು ನಾವೆಲ್ಲರೂ? ಅದಕ್ಕಾಗಿ ಹನುಮಂತನ ಕೃಪೆಯಿಂದ ಹನುಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ವತಿ ಕಡೆಯಿಂದ ನಮ್ಮ ಪಂಪಾ ಕ್ಷೇತ್ರ ಸಂಪೂರ್ಣ ಜೀರ್ಣೋದ್ಧಾರ ಆಗಬೇಕು. ಕಲಿಕಲ್ಮಶ ಸಂಚಯಾತ್, ಕಲಿಕರ್ಮಶಗಳ ಪ್ರಭಾವದಿಂದ ನಮ್ಮ ಪಂಪಾ ಕ್ಷೇತ್ರ ಸಂಪೂರ್ಣ ಜೀರ್ಣೋದ್ಧಾರಗೊಂಡು ಪುನರ್ವೈಭವ ಬರಿಬೇಕು. ಇದಕ್ಕೆ ಮುಂಚೆ ಎಲ್ಲರೂ ಹೇಳ್ತಾಯಿದ್ರು ಹಾಳು ಹಂಪಿ ಹಾಳು ಹಂಪಿ ಅಂತ ಹೇಳ್ತಾಯಿದ್ರು. ಹಾಗಲ್ಲ, ಸುವರ್ಣಮಯವಾದಂತಹ ಸ್ವರ್ಣ ಎಂಬುದು ಪಂಪಾ ಕ್ಷೇತ್ರದಲ್ಲಿಯೂ ಮಹಾತ್ಮ್ಯದಲ್ಲಿಯೂ ಇದೆ, ಸ್ವರ್ಣ ಪಂಪಾಂಬಿಕಾ ಅಂತ. ಅದೇ ರೀತಿಯಾಗಿ ನಮ್ಮ ಪಂಪಾ ಕ್ಷೇತ್ರ ಆಗಿನ ಕಾಲದಲ್ಲಿ ಎಷ್ಟು ವೈಭವವನ್ನು ಕಿಷ್ಕಿಂಧ ನಗರದ ಸಾಮ್ರಾಜ್ಯದ ವೈಭವ ಮತ್ತು ವಿಜಯನಗರ ಸಾಮ್ರಾಜ್ಯದ ವೈಭವ ಇತ್ಯಾದಿ ಸುಮಾರು 33 ಕೋಟಿ ವರ್ಷಗಳ ವೈಭವ ಇತಿಹಾಸ ನಾವು ಸದ್ಯಕ್ಕೆ ಪಂಪಾ ಕ್ಷೇತ್ರದ ಪುರಾಣದಲ್ಲಿ ನೋಡಬಹುದು. ಇದೇ ರೀತಿಯಾಗಿ ಈ ಕ್ಷೇತ್ರದ ವೈಭವ ನಾವೆಲ್ಲರೂ ಸೇರಿಕೊಂಡು ಮತ್ತೆ ಸ್ಥಾಪಿಸೋದಕ್ಕೆ ಕಂಕಣಬದ್ಧರಾಗಿ ಕಾರ್ಯ ಮಾಡಿದರೆ ಇದಕ್ಕಿಂತಲೂ ಜನ್ಮಕ್ಕೆ ಸಾಫಲ್ಯತೆ ಸಾರ್ಥಕತೆ ಇನ್ನು ಯಾವುದೂ ಇರುವುದಿಲ್ಲ. ಯಾರಾದರೂ ಒಳ್ಳೆಯ ಕೆಲಸ ಮಾಡಿದರೆ ಶ್ಲಾಘಿಸಬೇಕು. ಅವರಿಗಿರುವಂತಹ ಜ್ಞಾನ ಮಟ್ಟದಲ್ಲಿ ಅವರಿಗಿರುವಂತಹ ಶಕ್ತಿಯ ಅನುಸಾರ ಜ್ಞಾನಾನುಸಾರ ಇದೊಂದು ಕಾರ್ಯವನ್ನು ಆರಂಭ ಮಾಡಿದರು. ಈ ಕಾರ್ಯಕ್ಕೆ ಇನ್ನೊಬ್ಬರು ಕೈ ಜೋಡಿಸಬೇಕು, ಬಹಳಷ್ಟು ಜನಗಳೆಲ್ಲರೂ ಮುಂದೆ ಬರಬೇಕು. ಈ ರೀತಿಯಾಗಿ ನಾವೆಲ್ಲರೂ ಸೇರಿಕೊಂಡು ಪಂಪಾ ಕ್ಷೇತ್ರ ವೈಭವಕ್ಕೆ ಪಂಪಾಂಬಿಕಾ ಅಮ್ಮನವರನ್ನು, ವಿರೂಪಾಕ್ಷ ಭಗವಂತರನ್ನು, ತಾಯಿ ಭುವನೇಶ್ವರಿ ನರಸಿಂಹರನನ್ನು, ಹನುಮತ್ ಜನ್ಮಭೂಮಿ ಕಿಷ್ಕಿಂಧ ಹನುಮತ್ ಸಮೇತ ಸೀತಾರಾಮ ಲಕ್ಷ್ಮಣಚಂದ್ರನನ್ನು, ಭಗವಾನ್ ವೇದವ್ಯಾಸರನನ್ನು, ಸಪ್ತರ್ಷಿಗಳನ್ನು, ಪಂಪಾ ಕ್ಷೇತ್ರದಲ್ಲಿ ನೆಲೆಸಿದಂತಹ ಸಮಸ್ತ ಯಕ್ಷ ಕಿನ್ನರ ಕಿಂಪುರುಷ ವಾನರರು, ಕಿನ್ನೆಲೇಶ್ವರ, ಮಾತಂಗೇಶ್ವರ, ಜಂಬನಾದೇಶ್ವರ, ಸೋಮನಾಥೇಶ್ವರ ಇತ್ಯಾದಿ ಎಲ್ಲ ಚತುರ್ದ್ವಾರೋಪದ್ವಾರ ಸಮನ್ವಿತ 4 ದಿಕ್ಕುಗಳಲ್ಲಿರುವಂಥ 4 ದ್ವಾರದಲ್ಲಿರುವಂತಹ ಕಿನ್ನೆಲೇಶ್ವರ, ಜಂಬನಾದೇಶ್ವರ, ಸೋಮನಾಥೇಶ್ವರ, ಮಾಣಿಬದ್ದೇಶ್ವರ ಎಲ್ಲರನ್ನೂ ಪ್ರಾರ್ಥಿಸೋಣ. ಜೈ ವಿರೂಪಾಕ್ಷ, ಜೈ ಭುವನೇಶ್ವರಿ, ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಭಗವಾನ್ ವೇದವ್ಯಾಸ ಮಹರ್ಷಿ.